ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸ. ಇವತ್ತು ಮಲ್ಲೇಶ್ ಅವರ ಹುಟ್ಟುಹಬ್ಬ ನೀವೆಲ್ಲ ದೂರಿಂದ ಆಚರಣೆ ಮಾಡ್ತಾ ಇದ್ದೀರಾ. ನಾನು ಮಲ್ಲೇಶ್ ಅವರ ಒಂದು ದೊಡ್ಡವನಾಗಿ ಮಲ್ಲೇಶ್ನಿಗೆ ಅಣ್ಣನಾಗಿ ಒಂದು ಸಣ್ಣ ಕಿರುಕಾಣೆ ಕೊಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಈ ಕಿರುಕಾಣೆ ಕೊಡ್ತಾ ಇದ್ದೀನಿ. ಮತ್ತೆ ನೀವೆಲ್ಲ ಗುರ್ಸ್ಕೊಂಡು ಸಮಾಜದ ಏಳಿಗೆ ದುಡಿದು ನನ್ನ ಹತ್ರ ಈ ಕಾಣಿಕೆ ತಗೊಳ್ಬೇಕು, ನೀವು ಮಲ್ಲೇಶ್ ಮಟ್ಟಿಗೆ ಬೆಳಿಬೇಕು ಅಂತೇಳಿ ನಿಮ್ಗೆಲ್ಲ ಆಶಿಸ್ತಾ ಈ ಕಿರುಕಾಣಿಕೆಯನ್ನ ಕೊಡ್ತಾ ಇದ್ದೀನಿ. ಐಫೋನ್ 17 ಕೋಮ್ ಆಗ್ತದೆ ಸರ್, ಮ್ಯಾಕ್ಸ್ ಅಂತೆ. ಒಂದು ಸಣ್ಣ ಕಿರುಕಾಣಿಕೆ, ನೀವೆಲ್ಲ ನನ್ನ ಕೈನಲ್ಲಿ ಈ ಫೋನ್ ತಗೊಳ್ಬೇಕು, ನೀವು ಮಹೇಶನ ಮಟ್ಟಕ್ಕೆ ಬೆಳಿಬೇಕು, ಬೆಳೆದ್ಬಿಟ್ಟು ಅಣ್ಣ ಬಾಣ ನಾನು ಬರ್ತಡೇ ಮಾಡ್ತಾ ಇದ್ದೀನಿ ಅಂತೇಳಿ ನನ್ನ ಕರಿಬೇಕು. ನಾನು ಬರ್ತೀನಿ, ನೀವೆಲ್ಲೇ ಕರೀರಿ ಬರ್ತೀನಿ, ನಿಮ್ಮ ಜೊತೆಲಿ ಭಾಗವಹಿಸ್ತೀನಿ, ನಿಮ್ಮ ಜೊತೆಲಿ ಊಟ ಮಾಡ್ತೀನಿ, ನಿಮ್ಮ ಜೊತೆಲಿ ಇರ್ತೀನಿ ಅಂತೇಳಿ ಮಾತು. ನಮ್ಮ ಬಡವರ ಬಂಧು ಜನನಾಯಕ ನಮ್ಮ ಬಡಗಿ ಸೀನಣ್ಣವರ ಒಂದು ಸಣ್ಣ ಕಿರುಕಾಣಿಕೆ, ದಯವಿಟ್ಟು ಅವರು ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾವತ್ತೂ ನಮ್ಮ ಬಡಗಿ ಸೀನಣ್ಣವರು ಬಡವರ ಪರವಾಗಿ ನಿಲ್ಲುತ್ತಾರೆ. ಅವರಿಗೆ ತುಂಬದ ಸ್ವಾಗತ. ಜನ್ಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಈ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಚಿಂತೆ ಬರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನಮ್ಮ ಸೆಂಟಿಮೆಂಟ್. ಅದೇ ನಮ್ಮ ಪೂರಿ ಮಂಜಣ್ಣವರು, ನಮ್ಮ ಆತ್ಮೀಯರು, ಅವ್ರಿಗೂ ಜೋರಾದ ಚಪ್ಪಾಳೆ ಬರಲಿ. ಇಂಥ ಸೋದರರ ಅನುಬಂಧವಾಗದೇ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ದಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಬಂಧುಗಳೇ, ಇವತ್ತು ನಮ್ಮ ಮಲ್ಲೇಶ್ ಅವರ ಹುಟ್ಟುಹಬ್ಬ. ಬಂಧುಗಳೇ, ಇಲ್ಲೆಲ್ಲ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154
ಹುಡುಗರು ಅಂದ್ರೆ ಯೂತ್ಸ್ ಇರೋದ್ರಿಂದ ನಾನು ಮಲ್ಲೇಶ್ ಗೌಡ ಬರ್ತ್ಡೇ ಮುಖಾಂತರ ನಿಮ್ಗೆ ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಯಾರು ಹುಟ್ಟಿದ ತಕ್ಷಣ ಸಾಹುಕಾರ ಆಗಲ್ಲ, ಬಟ್ ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತುಂಬಾ ತಪ್ಪು. ಇವತ್ತು ಒಂದು ಸಣ್ಣ ಸಮಾಜದಲ್ಲಿ ಹುಟ್ಟಿ, ಒಂದು ಸಮುದಾಯದಲ್ಲಿ ಹುಟ್ಟಿ, ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಮ್ಮೆಲ್ಲರ ಹೃದಯ ಮತ್ತು ನಿಮ್ಮೆಲ್ಲರ ಪ್ರೀತಿ ಗಳಿಸಿದನಂದ್ರೆ ಮಲ್ಲೇಶ್ ಯಾವತ್ತೂ ಬಡವನಾಗೋದಕ್ಕೆ ಸಾಧ್ಯ ಇಲ್ಲ. ಮಲ್ಲೇಶ್ ಯಾವತ್ತಿದ್ರು ಸಾಹುಕಾರನೇ. ಅಂದ್ರೆ ಸಾಹುಕಾರಲ್ಲಿ ಹೃದಯ ಶ್ರೀಮಂತಿಕೆ ಇರೋ ಗಂಡಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ಮಾಲೂರು ತಾಲೂಕಲ್ಲಿ ಎಷ್ಟೋ ಜನ ಯುವಕರು ವಿದ್ಯಾರ್ಥಿಗಳು ಇದ್ದಾರೆ. ಇವತ್ತು ನಿಮ್ಮ ಮುಖಾಂತರ ಮಲ್ಲೇಶು ಯೂತ್ ಐಕಾನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ಈ ಬರ್ತ್ಡೇ ಮಲ್ಲೇಶ್ಗೆ ಒಂದು ಸಾಂಕೇತಿಕ ಬರ್ತ್ಡೇ. ಕರೆಕ್ಟಾಗಿ ಮಲ್ಲೇಶ್ ಬರ್ತ್ಡೇ ಮಾಡ್ಕೊಬೇಕು ಅಂತೇಳಿ ಅವ್ರೇನಾದ್ರೂ ಸತತವಾಗಿ ಪ್ರಯತ್ನ ಮಾಡಿದ್ರೆ ಇವತ್ತು ಇರ್ತಾ ಇದ್ದ ವಿಷಯನಲ್ಲ, 5,000 ಜನ ಯೂತ್ ಇರ್ತಾ ಇದ್ರು. ಅಷ್ಟು ಶಕ್ತಿ ಇದೆ ಮಲ್ಲೇಶ್ಗೆ. ಬಂಧುಗಳೇ, ನಾನು ನಿಮ್ಮ ಹತ್ರ ಒಂದೇ ಒಂದು ಕೇಳ್ಕೊಳ್ತೀನಿ. ನೀವು ಯೂಸಿದ್ದೀರಾ, ಇವತ್ತು ಏನ್ ನೀವು ನಿರ್ಧಾರ ತಗೊಳ್ತೀರಾ? ಈ ಮಾಲೂರು ತಾಲೂಕು ಭವಿಷ್ಯ ಆಗ್ತದೆ. ಯೂಸ್ ಏನ್ ತಿಳ್ಕೊಂಡ್ರೆ ಅದನ್ನ ಮಾಡಬಹುದು, ಮಾಡಿ ತಿರ್ತೀರಾ. ನಿಮ್ಗೆ ಆ ಶಕ್ತಿ ಇದೆ, ಮಲ್ಲೇಶ್ ಮುಖಾಂತರ ಆಗ್ಲಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಬಂಧುಗಳೇ, ಇವತ್ತು ನಮ್ಮ ಮಾಲೂರು ತಾಲೂಕು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ನಾನು ಹೇಳೋದಲ್ಲ, ಸಣ್ಣ ಮಕ್ಕಳು ಕೇಳಿದ್ರೆ ಹೇಳ್ತಾರೆ ಮಾಲೂರು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನೀವೆಲ್ಲ ತಿಳ್ಕೊಂಡಿದ್ರೆ ಎಲ್ಲ ತಾಲೂಕು ಆಫೀಸಲ್ಲಿ ಭ್ರಷ್ಟಾಚಾರ ಆಗ್ತದೆ, ಎಲ್ಲ ಪೊಲೀಸ್ ಸ್ಟೇಷನ್ ಬರ್ತಾರೆ, ಭ್ರಷ್ಟಾಚಾರ ಆಗ್ತದೆ. ಪ್ರತಿಯೊಬ್ಬ ಮನೆಗೆ ಬೆಂಕಿ ಇಡುವಂತ ಒಂದು ಯಾವ್ದಾದ್ರೂ ಒಂದು ಕ್ಯಾನ್ಸರ್ ಅಂತ ಕಾಯಿಲೆ ಇದ್ರೆ ಅದು ಭ್ರಷ್ಟಾಚಾರ. ಇವತ್ತೇ ನಿಮ್ಮ ಮನಸ್ಸುಗಳಲ್ಲಿ ನಿರ್ಧಾರ ಮಾಡಿಕೊಡ್ರಿ, ಮಾಲೂರು ಮುಕ್ತ ಮಾಲೂರು ಮಾಡಬೇಕು, ಮಾಲೂರಿನ ಭ್ರಷ್ಟಾಚಾರದಿಂದ ತೋರಿಸಬೇಕು. ಬಂಧುಗಳೇ, ನಮ್ಮ ಮಾಲೂರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದೆ. ಇಡೀ ಕೋಲಾರ ಜಿಲ್ಲೆಗೆ ತರಕಾರಿ ಕೊಡುವಂತ ಊರು ಯಾವ್ದಾದ್ರು ಇದ್ರೆ ಅದು ಮಾಲೂರು. ಇಡೀ ಭಾರತಕ್ಕೆ ತರಕಾರಿ ಕೊಡುವಂತ ಊರು ಯಾವ್ದಾದ್ರು ಇದ್ರೆ ಅದು ನಮ್ಮ ಮಾಲೂರು. ಇಡೀ ದೇಶಕ್ಕೆ ತರಕಾರಿ ಕೊಡುವಂತ ಊರು ಯಾವ್ದಾದ್ರು ಇದ್ರೆ ಅದು ಮಾಲೂರು. ಬಂಧುಗಳೇ, ನಿಮ್ಗೆ ಗೊತ್ತಿಲ್ಲ, ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋದ್ರ ಮುಖಾಂತರ ಹೈನುಗಾರಿಕೆಗೆ ನಂಬರ್ 1 ಅಂದ್ರೆ ಮಾಲೂರು. ಮತ್ತೆ ಇಟ್ಟಿಗೆ ಅತಿ ಹೆಚ್ಚು ಹೆಂಚು ಬೆಳೆಯುವಂತ ಯಾವ್ದಾದ್ರು ಇದ್ರೆ ಅದು ಮಾಲೂರು. ಮತ್ತೆ ಐತಿಹಾಸಿಕ ಕರಗ, ಇವೆಲ್ಲ ಇತಿಹಾಸ ಇರೋ ಮಾಲೂರು ತಾಲೂಕು ಇವತ್ತು ಭ್ರಷ್ಟಾಚಾರದಿಂದ ತುಂಬ ತೊಳಗ್ತಾ ಇದೆ. ದಯವಿಟ್ಟು ಯುವಕರು ನೀವು ಎಚ್ಚೆತ್ತುಕೊಳ್ರಿ. ಯಾರು ನಮ್ಮ ಮಾಲೂರು ತಾಲೂಕಿಗೆ ಒಳ್ಳೆ ದಣಿ ಆಗ್ಬೇಕು, ಒಳ್ಳೆ MLA ಆಗ್ಬೇಕು, ಒಳ್ಳೆ ನಾಯಕ ಬರ್ಬೇಕಂತ ಹೇಳಿ ನಿರ್ಧಾರ ಮಾಡ್ಬೇಕು. ನೀವೆಲ್ಲ ಫಸ್ಟ್ ಯಾರು ನಮ್ಮ ಮಾಲೂರಿಗೆ ಬಿಜೆಪಿ, ಕಾಂಗ್ರೆಸ್, JDS ಅಂತ ಹೇಳೋದಿಲ್ಲ. ನೀವೆಲ್ಲ ಅತಿ ಬುದ್ಧಿವಂತರಿದ್ದೀರಾ, ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾವಂತರಿದ್ದೀರಾ. ಯಾರು ತಂದ್ರೆ ನಮ್ಮ ಮಾಲೂರು ತಾಲೂಕಿಗೆ ಭ್ರಷ್ಟಾಚಾರ ಹೋಗ್ತದೆ. ಗಾಂಜಾ ಮತ್ತೆ ಹೆರಾಯಿನ್, ಡ್ರಗ್ಸ್, ಆಲ್ಫ್ಯಾಕ್ಸ್, ಲಿಪ್ರಿಯನ್ ಮಾತ್ರೆಗಳು ತುಂಬಿ ತೊಳಗ್ತಾ ಇದೆ ಇವತ್ತು ಯುವಕರ ಒಂದು ಚಟದಲ್ಲಿ. ಇದನ್ನೆಲ್ಲ ಹೋಗಲಾಡಿಸಬೇಕು, ಯುವಕರಿಗೆ ಒಂದು ಭವಿಷ್ಯ ಕೊಡಬೇಕು, ಮಾಲೂರು ತಾಲೂಕಿಗೆ ಒಂದು ಒಳ್ಳೆ ಭವಿಷ್ಯ ತರಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಇವತ್ತು ನಿಮಗೆಲ್ಲ ಒಂದು ಮಾತು ಕೇಳ್ತಾ ಗೊತ್ತಾ ಇದ್ದೀನಿ, ನಮ್ಮ ಮಲ್ಲೇಶ್ ಇದ್ದಾರೆ 24x7. ನಾವು ರಾತ್ರಿ 12 ಗಂಟೆಗೆ ಯಾರಾದ್ರೂ ಸ್ನೇಹಿತರು ಫೋನ್ ಮಾಡಿದ್ರೆ ಹೋಗಿ ಅವ್ರ ಕಷ್ಟಕ್ಕೆ ಭಾಗಿಯಂತ ಮನಸ್ಸಿನಂತ ಮಲ್ಲೇಶ್ಗೆ ನೀವೆಲ್ಲ ಸಹಕಾರ ಕೊಡಿ. ಇನ್ನು ನಿಮ್ಮ ಸಹಕಾರಗಳನ್ನ ಹಿಂಗೆ ಬೆಳೆಸ್ಕೊಂಡು ಹೋಗ್ರಿ. ನಿಮ್ಮ ಸಹಕಾರ ಒಂದು ಹೋರಾಟ ಆಗ್ಬೇಕು, ಅದು ಮಾಲೂರಿಗೆ ಒಂದು ಒಳ್ಳೆ ಭವಿಷ್ಯವನ್ನು ನಿರ್ಮಾಣ ಮಾಡ್ತದೆ ಅಂತೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಮಾತನ್ನು ಮಾತಾಡೋದನ್ನ ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.